ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಣ್ಣ ಬಂದ. ಆ್ಯಕ್ಚುಲಿ ಇವತ್ತು ಎಲ್ಲೋಗ್ತಾ ಇದೀವಿ ಪಪ್ಪ? ಎಲ್ಲೋಗ್ತಾ ಇದ್ದೀವಿ? ಕೇರಳ. ಫಸ್ಟ್ ಈಗ ಎಲ್ಲಿಗೆ ಹೋಗ್ತೀವಿ? ಫಸ್ಟ್ ಇಲ್ಲಿಂದ ಇವ್ರ ಅಪ್ಪ ಮನೆಗೆ ಹೋಗಿ ಅಲ್ಲಿ ನಮ್ಮ ಮಾವ ಮನೆಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಮ್ಮ ಅತ್ತೆ ಮಾವ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ನೈಟ್ ಊಟ ಮಾಡಿಕೊಂಡು ಅಲ್ಲಿಂದ ಗುಂಡ್ಲುಪೇಟೆಗೆ ಹೋಗಿ ಗುಂಡ್ಲುಪೇಟೆಗೆ ಸ್ಟೇ ಆಗ್ತಿದೆ. ಯಾಕಂದರೆ ಬಂಡೀಪುರ ಫಾರೆಸ್ಟಲ್ಲಿ ಎಂಟ್ರಿ ಇರಲ್ಲ ನೈಟು, ಸೊ ಅದಕ್ಕೋಸ್ಕರ ಹಾಗೆ ಇವಾಗ ಹೊರಡ್ತಾ ಇದ್ವಿ. ಕಾರ್ ವಾಶ್ ಆಗಿರಲಿಲ್ಲ ಅಂತ ಕಾರ್ ವಾಶಿಗೆ ಬೇರೆ ಬಿಟ್ಟಿದ್ದೀವಿ. ಕಾರ್ ವಾಶ್ ಆದಮೇಲೆ ಇಲ್ಲಿಂದ ನೈಸ್ ರೂಟಿಂದ ಹೊರಡ್ಬೇಕಲ್ಲ ಪಾಪ. ವ್ಲಾಗ್ ಮಾಡ್ತಾಯಿದ್ರೆ ಹತ್ರ ಬರಲ್ಲ, ನಾಚ್ಕೊತಾಳೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದು ನಮ್ಮ ಫಸ್ಟ್ ವ್ಲಾಗು ಅಲ್ಲ ಪಾಪ? ಬೆಜ್ಜಾನ್ ನುಲಿತವಳೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕಾರ್ ವಾಶ್ ಆಗ್ತಾ ಇದೆ. ವಾಶ್ ಆಗೋಷ್ಟಲ್ಲಿ ಆಲ್ರೆಡಿ ಟೈಮ್ ಎಷ್ಟು ಪಾಪ? 6:40 ಆಗಿದೆ ಟೈಮು. ಇಲ್ಲಿಂದ ಹೊರಡೋಷ್ಟಲ್ಲಿ 7 o'clock ಆಗುತ್ತೆ. ಸೊ ಎಳಂದೂರು ಇಲ್ಲಿಂದ ಬಂದು 160 ಕಿಲೋಮೀಟರು. ಹೋಗೋಷ್ಟರಲ್ಲಿ 8:32. ವಾಶ್ ಮಾಡೋಗಿ ನೀನು ಸೇರ್ಕೋರು. ಹಂಗೆ ಇದೆಯಾ ನೋಡು. ನೋಡಿ ನೆನ್ಪೆ. ಇವತ್ತು ಇಷ್ಟು ಬ್ಲ್ಯಾಕ್ ಕಾಣಿಸ್ತಾಳೆ, ಯಾಕಂದ್ರೆ ಮೇಕಪ್ ಮಾಡಿಲ್ಲ ಅವಳು. ಮಳೆ ಕೂಡ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ವಾಷಿಂಗ್ ಮಾಡಿಸ್ತಾಳೆ ನನ್ನ ಹೆಂಡತಿ ಕಾರ್ನ. ಅವಳೇ ಟ್ರಿಪ್ಗೆ ಹೋಗ್ಬೇಕು ಅಂದ್ಬಿಟ್ಟು ಅವಳ ಕೈಯಾರೆ ದುಡ್ಡು ಕೊಟ್ಟು ಎಲ್ಲ ವಾಷಿಂಗ್ ಮಾಡಿಸ್ತಾಳೆ. ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ದುಡ್ಡು ಇಷ್ಟೊಂದು ಖರ್ಚು ಮಾಡ್ತಿದ್ದೀರಾ ನೀವು? ಶ್ರೀಮಂತರ? ಕೇಳಿ ಗೊತ್ತಾಗುತ್ತೆ. ಮಳೆ ಸ್ಟಾರ್ಟ್ ಆಯಿತು ಸೈಡ್ ನೋಡಿ. ಇವಾಗ ಇಲ್ಲಿಂದ ಎಷ್ಟು ಟೈಮು? 7:10. ಇಷ್ಟು ಲೈಟಾಗಿ ಹೊರಡ್ತಾ ಇದ್ದೀವಿ. 6 ಗಂಟೆಗೆ ಹೊರಡ್ಬೇಕಾಗಿರೋದು 7:10. ನೋಡಿ ಸೀಟ್ ಬೆಲ್ಟ್ ಹಾಕಿಲ್ಲ ಇವಳು. ಇವರು ಸೀಟ್ ಬೆಲ್ಟ್ ಹಾಕಿಲ್ಲ ಆ್ಯಕ್ಚುಲಿ. ಪಪ್ಪು ಸೀಟ್ ಬೆಲ್ಟ್ ಹಾಕು. ಇವಾಗ ಕಾರ್ ವಾಶ್ ಎಲ್ಲ ಮಾಡಿಸ್ಕೊಂಡು, ಆದರೆ ಮಳೆ ಬರ್ತಾ ಇದೆ. ಮಳೇಲಿ ಕಾರ್ ವಾಶ್ ಮಾಡಿಸಿದ್ದೀವಿ ನಾವು. ನಾನು ಕಾಣಿಸ್ತಾ ಇಲ್ಲ ಅಂತ ಗೊತ್ತು. ಮುಂದೆ ಹೋಗ್ತಾ ಇದೆಲ್ಲ ಮಾತಾಡೋದಾಯ್ತಾ? ಓಕೆ, ಹೋಗ್ತಾ ಹೈವೇಲಿ ಇನ್ನು ಹೈವೇ ಟಚ್ ಆದ್ಮೇಲೆ ಮಾತಾಡುವ. ಹೆಚ್ಚಿನ ಹೈವೇ. ಓ ಇಂಗ್ಲಿಷ್. ಬೆಂಗಳೂರಲ್ಲಿ ಇಷ್ಟು ಮಳೆ ಬಂದ್ರೆ ಟ್ರಾಫಿಕ್ ಜಾಸ್ತಿನೇ. ನಮಗೂ ಕಾರ್ ವಾಶ್ ಮಾಡಿಸ್ಕೊಟ್ಬಿಡ್ಬೇಕಿತ್ತು ನೋಡು. ನಮ್ದು ಹಂಗೆ ಆಗಿರುತ್ತೆ ಈಗ. ಎಂತದಿಲ್ಲ, ನಾವು ಇವಾಗ ವಾಶ್ ಮಾಡ್ಸಿದ್ವಿ. ಇವಾಗ ವಾಶ್ ಮಾಡಿಸಿದ್ರು ಮಳೆ ಬಂದಿಲ್ವಾ? ಮಳೆ ಬಂದ್ರೆ ಧೂಳು ಬರಲ್ಲ. ಅದು ತಲೆಯಲ್ಲೆಲ್ಲ ಇರಬೇಕು. ತಲೆಯಲ್ಲಿ ಇರಬೇಕು. ಇನ್ನು ನಾವು ಮನೆ ರೀಚ್ ಆಗೋಷ್ಟರಲ್ಲಿ 9:30 ಫಿಕ್ಸ್. One eternity later. ಹಲೋ ಗೈಸ್, ನಿನ್ನೆ ನೈಟ್ ಆ್ಯಕ್ಚುಲಿ ಲೇಟ್ ಆಯಿತು, ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ 6:45ಗೆ ಹೊರಟಿದ್ದೀವಿ ಗುರುವಾಯೂರಿಗೆ. ಫುಲ್ ಮಳೆ ಇರೋದ್ರಿಂದ ಇವಾಗ ಲೇಟ್ ಆಯಿತು. ಇವಾಗ
ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ಕೃಷ್ಣನ್ ಟೆಂಪಲ್ಗೆ. ಯಾವುದು? ಗುರುವಾಯೂರ್. ಆ್ಯಕ್ಚುಲಿ ಹೆವಿ ರೈನ್ ಇದೆ ಅಂತ ಆ ಸೈಡ್ ಎಲ್ಲ ನೋಡಬೇಕು. ಏನ್ ನೋಡ್ತೀರಪ್ಪ? ರೆಡ್ ಅಲರ್ಟ್ ಇದೆ ಪಾಪಮ್ಮ. ಹೌದಾ? ಅದು ನಾವು ಹೋಗೋ ಜಾಗಗಳಲ್ಲಿ ಇಲ್ಲ ರೆಡ್ ಅಲರ್ಟ್. ಮತ್ತೆ ಸುಮ್ಮನೆ ಇರ್ಬೇಕು ಯಾಕೆ ಜೀವ ಬಾಯಿಗೆ ಬರೆಸ್ತೀರಾ? ಬರೆಸ್ತೀನಿ. ಟ್ಯಾಬ್ಲೆಟ್ ಬೇಕು. ಸರಿಮಾ ಕೊಡಿಸ್ತೀನಿ. ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದೆ ಸಟ್ ಪಟ್ ಡಡಮ್. ಬನ್ನಿ ಗಾಯ್ಸ್ ಹೊರಡೋಣ. ಆರಾಮಾಗಿ ಆಲ್ರೆಡಿ ಒಳಗೆ ಇನ್ನೂ ಜರ್ನಿನೇ ಸ್ಟಾರ್ಟ್ ಆಗಿಲ್ಲ, ತಲೆನೋವು ಸ್ಟಾರ್ಟ್ ಆಯ್ತೈತೆ. ಇನ್ನೂ 6 ಅವರ್ ಜರ್ನಿ ಇದೆ. ಅಷ್ಟೊತ್ತಿಗೆ ಮಲ್ಕೊಬಿಟ್ಟಿರ್ತಾಳೆ, ಅದಂತೂ ಫಿಕ್ಸು. ಅಲ್ಲ ಪಪ್ಪು? ಮಲ್ಕೊಂಡ್ಮೇಲೆ ನಾನು ವಿಡಿಯೋ ಮಾಡ್ಕೊಡ್ತೀನಿ. ಬಿಡೋಣ? ಜೈ ಕೃಷ್ಣ. ಅಷ್ಟೇ, ರೆಡಿ ಆಗೋದಷ್ಟೇ. ರೆಡಿ ಆಗಿದ್ದಾಳೆ, ಇವಾಗ ಮಲ್ಕೊಂತಾಳೆ, ಬೇರೆ ಏನಿಲ್ಲ ಇವಾಗ. ಬೇರೆ ಏನ್ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಇವಾಗ. ನಾನೇ ಸೀಟ್ ಬೆಲ್ಟ್ ಹಾಕಿಲ್ಲ. ಫಸ್ಟ್ ಸೀಟ್ ಬೆಲ್ಟ್ ಹಾಕೋದು ಕಲಿಬೇಕು, ಬೇರೆಯವ್ರು ಕೇಳೋದಲ್ಲ. ನಮಗೆ ಬೈತಾರೆ, ಒಡ್ರೆ ನಂಬ್ತಾರೆ. ಮೇಲ್ ಹುಟ್ಟಿರೋ ಸ್ತ್ರೀಗೆ ಏನಂತಾರೆ? ಮೇಲುಟ್ಟಿರೋ ಸ್ತ್ರೀ. ಸ್ತ್ರೀ ಅಲ್ಲ, ಮೇಸ್ತ್ರಿ. ಏನು 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 ಅನ್ಕೊಂಡಿದ್ದೀರ? ನನ್ನ ಹೆಂಡತಿ. ಇನ್ನು 6:57 ಗಂಟೆ ಅನ್ಕೋ, ಹೋಗೋಷ್ಟರಲ್ಲಿ 12 ಗಂಟೆ ಅನ್ಕೋ. ಅಲ್ಲ, ಅದೇನೆ 7 ಗಂಟೆನೆ. ಟೈಮ್ ನೋಡಕ್ ಬರಲ್ವಾ? 6:46 ಅಷ್ಟೇ ಟೈಮ್ ಇವಾಗ. ಬೇಗ ಎದ್ದಿದ್ದೀನಿ ನಾನು. ಇಷ್ಟು ಬೇಗ ಎದ್ದಿದ್ರು ಎಷ್ಟು 1 ಅವರ್ ಮಾಡೋಳೆ ರೆಡಿ ಆಗಕ್ಕೆ. ಎಷ್ಟು ಹೊತ್ತು? ಆದ್ರೂ ನಾವಿಬ್ರು ಹೋದಾಗೆಲ್ಲ ಕಾರ್ ಎಷ್ಟು ಗಲೀಜ್ ಆಗುತ್ತೆ ಅಲ್ವಾ? ನಾವು ಗಲೀಜ್ಗಳ ಅಲ್ಲ, ಮಳೆ ಬರ್ತಾ ಇರುತ್ತೆ, ಇಲ್ಲ ಡಸ್ಟ್ ಇರುತ್ತೆ, ಎಲ್ಲ ಹೆಂಗೆ ಇದ್ರು ಗಲೀಜ್ ಆಗುತ್ತೆ. ಮಳೆಗಾಲ ಅಂದ್ಮೇಲೆ ಅವೆಲ್ಲ ಕಾಮನ್. ವಾಶ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ತಾನೇ ವಾಶ್ ಮಾಡಿಸ್ಕೊಂಡ್ವಿ, ಮಳೆ ಇರಲ್ಲ ಅಂತ. ನನಗೆ ಗೊತ್ತೇ ಇರ್ಲಿಲ್ಲ. ನೋಡಿದ್ರೆ ಫುಲ್ ಗಲೀಜ್. ಇವಾಗ ಸೇಮ್ ಹೆಂಗಿತ್ತು ಹಂಗೆ ಆಯ್ತು. ವಾಶ್ ಮಾಡ್ಸೋದಕ್ಕೂ ಮುಂಚೆ ಹೆಂಗಿತ್ತು ಹಂಗೆ ಆಗಿದೆ. ಆನೆ ನೋಡಿ, ಹುಷಾರು. ನಿಮ್ಗೆ ಸಾಕಿರೋದನ್ನೇ ತೋರಿಸ್ತಾರೆ. ನೋಡಿ ವಾವ್, ನೀರಿಗೆ ಎಷ್ಟು ಚಂದ ಬರ್ತಾರೆ.